ಎಲ್ರಿಗೂ ನಮಸ್ಕಾರ. ದಾನಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ದಾನ ಯಾವುದು ಕೇಳಿದರೆ ಕೆಲವರು ಹೇಳ್ತಾರೆ ರಕ್ತದಾನ, ಅನ್ನದಾನ ಭಾಳಷ್ಟು ಶ್ರೇಷ್ಠ ಅಂತ. ಇನ್ನು ಕೆಲವರು ಹೇಳ್ತಾರೆ ವಿದ್ಯಾದಾನ ಭಾಳಷ್ಟು ಶ್ರೇಷ್ಠ ಅಂತ. ಆಯಾಯ ಸಂದರ್ಭದಲ್ಲಿ ಅದೆರಡು ಶ್ರೇಷ್ಠವೇ. ಆದರೆ ಯಾರು ಇನ್ನೊಬ್ಬರ ಜೀವದ ರಕ್ಷಣೆಗಾಗಿ ತಾನಾಗಿಯೇ ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಗೆ ಒಳಗಾಗದೆ ಸ್ವಯಂಕೃತವಾಗಿ ಬಂದು ರಕ್ತದಾನವನ್ನು ಮಾಡ್ತಾರ, ಅದು ನಿಜವಾಗಿ ಶ್ರೇಷ್ಠವಾದ ದಾನ. ಆ ನಿಟ್ಟಿನಲ್ಲಿ ನಾವು ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಇರ್ಬೋದು, ರೋಟರಿ ಕ್ಲಬ್ ಬೆಳ್ತಂಗಡಿ, ಪತ್ರಕರ್ತರ ಸಂಘ ಬೆಳ್ತಂಗಡಿ, ಹಾಗೆ SDM ಮಲ್ಟಿಮೀಡಿಯಾ, SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಹಾಗೆ SDM ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ಇದೇ ಆಗಸ್ಟ್ 18ನೇ ತಾರೀಕು ಆದಿತ್ಯವಾರ ಕೃಷ್ಣಾನುಗ್ರಹದಲ್ಲಿ ಒಂದು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡ್ತಿದ್ದೇವೆ. ಇದರ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದರೆ, ನಮ್ಮ ಬೆಳ್ತಂಗಡಿ ತಾಲೂಕಿನಲ್ಲಿ ಯಾರಿಗೂ ರಕ್ತದ ಒಂದು ಕೊರತೆ ಆಗದ ರೀತಿಯಲ್ಲಿ ಅಥವಾ ರಕ್ತದ ತುರ್ತು ಸಂದರ್ಭದಲ್ಲಿ ರಕ್ತ ಸಿಗದೆ ಯಾವುದೇ ಒಂದು ಅನಾಹುತಗಳು ಆಗದಿರಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ರಕ್ತದಾನ ಶಿಬಿರವನ್ನು ನಾವು ಆಯೋಜನೆ ಮಾಡ್ತಿದ್ದೇವೆ. ಇದೇ ರೀತಿ ಕೆಲವು 2 ವರ್ಷದ ಹಿಂದೆಯೂ ನಾವು ಆಯೋಜನೆ ಮಾಡಿದ್ದೆವು. ಈ ವರ್ಷವು 2 ಬ್ಲಡ್ ಬ್ಯಾಂಕ್, ಈ ರಕ್ತದಾನ ಶಿಬಿರದಲ್ಲಿ 2 ಬ್ಲಡ್ ಬ್ಯಾಂಕ್ ಏಕಕಾಲದಲ್ಲಿ ಈ ರಕ್ತದಾನ ಇದನ್ನು ನಿರ್ವಹಿಸ್ತದೆ. ಅದು KMC ಬ್ಲಡ್ ಬ್ಯಾಂಕ್ ಮಂಗಳೂರು, ಹಾಗೆ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಮಂಗಳೂರು. ಈ 2 ಬ್ಲಡ್ ಬ್ಯಾಂಕ್ಗಳು ನಾಡ್ದು 18ನೇ ತಾರೀಕಿಗೆ ರಕ್ತದಾನ ಶಿಬಿರಕ್ಕೆ ಬರಲಿಕ್ಕಿದ್ದಾವೆ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಇಲ್ಲಿ ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನಮ್ಮ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ನ ಸಂಚಾಲಕರಾದಂಥ ಶ್ರೀಯುತ ಮೋಹನ್ ಕುಮಾರ್ ಅವರಿಗೆ ಇವತ್ತಿನ ಎಲ್ಲ ಆಯೋಜಕ ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ರೋಟರಿ ಕ್ಲಬ್ ಬೆಳ್ತಂಗಡಿಯ ಪ್ರಸ್ತುತ ಸಾಲಿನ ಅಧ್ಯಕ್ಷರಾದಂಥ ಶ್ರೀಯುತ ರೊಟೇರಿಯನ್ ಪೂರನ್ ವರ್ಮ ಅವರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ನ 200ರ ಸಂಚಾಲಕರಾದಂಥ ಶ್ರೀಯುತ ರಾಜೇಶ್ ಪೈ ಅವರಿಗೆ ಇವತ್ತಿನ ಎಲ್ಲ ಸಂಘ ಸಂಸ್ಥೆಗಳ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಶ್ರೀಯುತ ಚೈತರೇಶ್ ಅವರಿಗೂ, ಹಾಗೆ SDM ಸಂಸ್ಥೆಗಳ SDM ಕಾಲೇಜಿನ NSS ವಿಭಾಗದ ಮುಖ್ಯಸ್ಥರಾದಂಥ ಶ್ರೀಯುತ ಮಹೇಶ್ ಶೆಟ್ಟಿ ಅವರಿಗೆ, ಹಾಗೆ ರೋಟರಿ ಕ್ಲಬ್ ಬೆಳ್ತಂಗಡಿಯ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಸಂದೇಶ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ, ಬಂದಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಹಾಗೆ ದೃಶ್ಯ ಮಾಧ್ಯಮ ಮಿತ್ರರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತಾ ಮೋಹನ್ ಕುಮಾರ್ ಅವರಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀಧರ್ KV. ಸೇರಿರುವಂಥ ಎಲ್ಲ ಪತ್ರಕರ್ತ ಬಂಧುಗಳೇ, ಬದುಕು ಕಟ್ಟೋಣ ಪ್ರಸ್ತುತ ಪ್ರಾರಂಭ ಆಗಿ ನಾಳೆಗೆ 5 ವರ್ಷ ತುಂಬ್ತಾ ಉಂಟು. ಕೊಳಂಬೆಯ ಏನು ನೆರೆ ಬಂದ ಸಂದರ್ಭದಲ್ಲಿ ಹುಟ್ಟಿಕೊಂಡಂಥ ಬದುಕು ಕಟ್ಟೋಣ ತಂಡ ನಿರಂತರವಾಗಿ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಸೇವಾ ಚಟುವಟಿಕೆಗಳನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿತ್ತು. ಆದರೆ ಬದುಕು ಕಟ್ಟೋಣ ತಂಡ ಒಂದೇ ಮಾಡಿದ್ದಲ್ಲ, ಅದರೊಟ್ಟಿಗೆ ಇತರ ಸಂಘ ಸಂಸ್ಥೆಗಳು, ಈಗ ರೋಟರಿ ಕ್ಲಬ್ ಬೆಳ್ತಂಗಡಿ ಇರ್ಬೋದು, ಪತ್ರಕರ್ತರ ಸಂಘ ಇರ್ಬೋದು, ಮತ್ತು STM ಕಾಲೇಜ್ ಇರ್ಬೋದು, ಈ ಎಲ್ಲ ಅವರ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತ ಮಿತ್ರರು ಮತ್ತು ರೋಟರಿಯವರು ಅವರ ಮಾರ್ಗದರ್ಶನ ಮತ್ತು ಸಲಹೆಯನ್ನು ಆಧರಿಸಿ ನಾವು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡಿದೆ. ಯಾಕಂದರೆ ಮುಖ್ಯವಾಗಿ ಚಾರ್ಮಾಡಿಯಲ್ಲಿ ಆದಂಥ ನೆರೆ ಬಂದ ಸಂದರ್ಭದಲ್ಲಿ ನಾವು ಮಾಡಿದ ಕೆಲಸ ನಿಜವಾಗಿ ಪತ್ರಕರ್ತರ ಒಂದು ಸಹಕಾರದಿಂದ ಖಂಡಿತವಾಗಿ ಆಗಿದೆ ಅಂತ ಹೇಳಲಿಕ್ಕೆ ಇವತ್ತು ತುಂಬ ಸಂತೋಷ ಪಡ್ತೇನೆ. ಈಗಾಗಲೇ ನಾವು ಕೊಳಂಬೆಗೆ ಭೇಟಿ ನೀಡಿ ಇವತ್ತು ಬಂದಿದ್ದೇವೆ. ನಾಳೆಗೆ 9ನೇ ತಾರೀಕು 5 ವರ್ಷ ತುಂಬ್ತಾ ಉಂಟು ಅಂತ. ಈ ಸಂದರ್ಭದಲ್ಲಿ ನಾವು ಒಂದಷ್ಟು ಬೇರೆ ಬೇರೆ ರೀತಿಯ ಸಮಾಜ ಸೇವೆಗಳನ್ನು ಮಾಡಿಕೊಂಡು ಬಂದೇವೆ. ಈಗಾಗಲೇ ಸಮಾಜದಲ್ಲಿ ರಕ್ತದಾನ ತುಂಬ ರಕ್ತದ ಕೊರತೆ ಉಂಟು, ಹಾಗೆ ದಾನ ಮಾಡುವವರು ಸ್ವಲ್ಪ ಕಡಿಮೆ ಆಗಿದೆ. ಅದರ ಕಾರಣ ರಕ್ತವನ್ನು ದಾನ ಮಾಡುವ ರೀತಿಯಲ್ಲಿ ನಾವು ಪ್ರೇರೇಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದೇ ಬರುವ ಆಗಸ್ಟ್ 18ನೇ ತಾರೀಕು ಆದಿತ್ಯವಾರ ದಿವಸ ಕೃಷ್ಣಾನುಗ್ರಹದಲ್ಲಿ ನಾವು ಈ ಸಲ ಯುವಜನತೆಯನ್ನು ಅತಿ ಹೆಚ್ಚಾಗಿ ಬಳಸಿಕೊಳ್ಳುವ ರೀತಿಯಲ್ಲಿ ಪ್ರಯತ್ನವನ್ನು ಪಡ್ತೇವೆ. ಯಾಕಂದರೆ ಈ ಯುವಜನತೆ ಇದರಲ್ಲಿ ತೊಡಗಿಸಿಕೊಳ್ಬೇಕು, ಮುಂದಿನ ಜನರಿಗೆ ಒಂದು ಮಾರ್ಗದರ್ಶನ ಆಗಬೇಕು ಅಂತ ದೃಷ್ಟಿಯಲ್ಲಿ ನಾವು ರಕ್ತದಾನವನ್ನು ಆಯೋಜನೆ ಮಾಡಿದೆ. ಮತ್ತು ಇದಕ್ಕೊಂದು ದೊಡ್ಡ ಮಟ್ಟದ ಟಾರ್ಗೆಟನ್ನು ಕೂಡ ಇಟ್ಟಿದ್ದೇವೆ, ಇಷ್ಟು ಒಂದು ರಕ್ತದಾನ ಆಗಬೇಕು ಅಂತ. ಆದರೆ ಆ ರೀತಿಯಲ್ಲಿ ನಾವೊಂದು ನಮ್ಮ ಪ್ರಯತ್ನ ಉಂಟು. ನಮ್ಮ ಎಲ್ಲ ಮಿತ್ರರು ಸೇರಿ, ಎಲ್ಲ ಸಂಘ ಸಂಸ್ಥೆಯ ಮಿತ್ರರು ಸೇರಿ ಇದಕ್ಕೋಸ್ಕರ ನಾವು ದುಡಿಲಿಕ್ಕಿದ್ದೇವೆ. ಆ ದಿವಸ ನಾವು ಎಲ್ಲರನ್ನೂ ಕೂಡ ಒಂದು ಬರೀ ರಕ್ತದಾನ ಮಾತ್ರ ಅಲ್ಲಿ ಬಂದು ರಕ್ತ ಕೊಟ್ಟು ಹೋಗುವುದಲ್ಲ, ಅವನ ರಕ್ತದಾನದಿಂದ ಏನು ಪ್ರಯೋಜನ ಮತ್ತು ಅವನ ಮುಂದಿನ ಜೀವನಕ್ಕೆ ಏನೆಲ್ಲ ಆಗ್ತದೆ ಮತ್ತು ಇದರಿಂದ ಏನು ಪ್ರಯೋಜನ ಆಗ್ತದೆ ಅಂತ ಕೂಡ LED ಸ್ಕ್ರೀನಲ್ಲಿ ಅದರ ಬಗ್ಗೆ ಪೂರ್ತಿ ವಿವರಣೆ ಕೊಡಲಿಕ್ಕಿದೆ. ಆದ ಕಾರಣ ಒಂದು ಬರೀ
ರಕ್ತ ಕೊಟ್ಟು ಹೋಗುವುದಲ್ಲ, ರಕ್ತ ಕೊಡುವ ಜೊತೆಗೆ ಒಂದಷ್ಟು ಅವರಿಗೆ ಬಂದಂಥ ರಕ್ತ ಕೊಡುವವರಿಗೆ ಪ್ರೇರೇಪಿಸುವಂಥ ಕೆಲಸ. ಯಾಕಂದರೆ ವಿದ್ಯಾರ್ಥಿಗಳು ರಕ್ತ ಕೊಡಲಿಕ್ಕೆ ಬಂದಾಗ ಹೆದರ್ತಾರೆ ಹೆಚ್ಚಾಗಿ, ಯಾಕಂದರೆ ರಕ್ತ ಕೊಟ್ಟರೆ ಏನಾಗ್ಬೋದು ಅಂತ ಅವರಿಗೆ ಹೆದರಿಕೆ ಇರ್ತದೆ. ಆದ ಕಾರಣ ಅವರನ್ನು ಪ್ರೇರೇಪಣೆ ಮಾಡಿ ನಾವು ರಕ್ತ ಕೊಡಬೇಕು, ಇದರಿಂದ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಅವರನ್ನು ಪ್ರೇರೇಪಿಸುವ ಕೆಲಸವನ್ನು ಮಾಡ್ತೇವೆ. ಮತ್ತು ಅವರನ್ನು ನೋಡಿ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಅದರಲ್ಲಿ ತೊಡಗಿಸುವ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಮುಖ್ಯ ಉದ್ದೇಶ. ಆದ ಕಾರಣ ಈ ಒಂದು ಕಾರ್ಯದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ನಾವು ಸೇರಿ ನಾಡ್ದು 18ನೇ ತಾರೀಕು ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೋಸ್ಕರ ನಾವೆಲ್ಲ ದುಡಿತಾ ಇದ್ದೇವೆ. ಓಂ ಶ್ರೀ ಮಂಜುನಾಥಾಯ ನಮಃ, ಓಂ ಶ್ರೀ ಜನಾರ್ದನ ನಮಃ. ಪೂಜ್ಯ ಕಾವಂದರಿಗೆ ನಮಸ್ಕರಿಸುತ್ತಾ, ಈಗಾಗಲೇ ಮೋಹನ್ ಸರ್ ಅವರು ಹೇಳಿದ ಹಾಗೆ 18ನೇ ತಾರೀಕು ಕೃಷ್ಣಾನುಗ್ರಹದಲ್ಲಿ ರಕ್ತದಾನ ಶಿಬಿರ ನಡೀಲಿಕ್ಕಿದೆ. ನಿಮಗೆಲ್ಲ ತಿಳಿದಿರ್ಬೋದು, ರಕ್ತದ ಬಹಳ ಶಾರ್ಟೇಜ್ ಉಂಟು ಅಂತ ಹೇಳಿ ನಮಗೆ ಮಾಹಿತಿ ಬಂದಿದೆ. ಅದು ಯಾಕೆ ಅಂತ ಹೇಳಿದರೆ, ವಿಪರೀತ ಮಳೆ ಇತ್ತು, ವೆದರ್ ಸರಿ ಇರಲಿಲ್ಲ, ಇಂಥ ಸಂದರ್ಭದಲ್ಲಿ ಕ್ಯಾಂಪ್ಗಳಾಗೋದಿಲ್ಲ. ಸೊ ಹೀಗೆ ಕ್ಯಾಂಪ್ಗಳಾಗದೇ ಇದ್ದಾಗ ಎಲ್ಲ ಬ್ಲಡ್ ಬ್ಯಾಂಕ್ನಲ್ಲಿ ರಕ್ತದ ಶಾರ್ಟೇಜ್ ಇರ್ತದೆ. ಜನರಿಗೆ ಬರುವಂತಹ ಕಷ್ಟ ಅದು ವೆದರ್ ಏನು ನೋಡಿ ಬರುವುದಿಲ್ಲ, ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ, ಕಷ್ಟಗಳಿರ್ತದೆ. ಸೊ ಇಂಥ ಸಂದರ್ಭದಲ್ಲಿ ಇದರ ರಿಕ್ವೈರ್ಮೆಂಟನ್ನು ಮ್ಯಾನೇಜ್ ಮಾಡಲಿಕ್ಕೆ ಬ್ಲಡ್ ಬ್ಯಾಂಕಿನವರಿಗೆ ಕಷ್ಟ ಆಗ್ತದೆ. ಹಾಗಾಗಿ ಈ ರೀತಿಯ ಒಂದು ದೊಡ್ಡ ಮಟ್ಟದ ಶಿಬಿರವನ್ನು ಆಯೋಜನೆ ಮಾಡಿದರೆ ಇದು ಖಾಲಿ ಒಂದು ಬ್ಲಡ್ ಬ್ಯಾಂಕಿಗೆ ಅಲ್ಲ, ಬಟ್ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಇದರಿಂದ ಉಪಯೋಗ ಆಗ್ತದೆ, ಅಗತ್ಯ ಇರೋರಿಗೆ ಉಪಯೋಗ ಆಗ್ತದೆ. ಮೊನ್ನೆ ಒಂದು ಆರ್ಟಿಕಲ್ ಓದುವಾಗ ಅದರಲ್ಲಿ ಬರೆದಿದ್ರು, ಇಡೀ ನಮ್ಮ ಲೋಕದಲ್ಲಿರುವ ಪಾಪ್ಯುಲೇಷನ್ ಏನಿದೆ ಅದರ 1% ಜನ ರಕ್ತದಾನ ಮಾಡಿದರೆ ಇದರ ರಿಕ್ವೈರ್ಮೆಂಟನ್ನು ನಾವು ಮೀಟ್ ಮಾಡ್ಬೋದು ಅಂತ ಹೇಳಿ. ಆದರೆ ಸದ್ಯಕ್ಕೆ ಡೋನರ್ಸ್ನ ಸಂಖ್ಯೆ ಎಷ್ಟುಂಟು ಅಂತ ಹೇಳಿದರೆ ಅದು 0.04ನಷ್ಟು ಉಂಟಂತೆ, ಅಷ್ಟು ಕಡಿಮೆ ಉಂಟು. ಸೊ ಇದು ಖಾಲಿ ರಕ್ತದಾನ ಶಿಬಿರ ಮಾತ್ರ ಅಲ್ಲ, ಬಟ್ ರಕ್ತದಾನದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮವು ಕೂಡ ಇದರ ಒಟ್ಟಿಗೆ ನಡೀತದೆ. ಬಂದವರಿಗೆಲ್ಲ ರಕ್ತದಾನ ಯಾಕೆ ಮಾಡಬೇಕು, ಮಾಡೋದ್ರಿಂದ ಏನು ಪ್ರಯೋಜನ ಇದೆ ಅಂತ ಹೇಳುವ ಮಾಹಿತಿಯನ್ನು ಇದರಲ್ಲಿ ಕೊಡ್ತೇವೆ. ಜೊತೆಗೆ NSSನವರಿದ್ದಾರೆ, ಎಲ್ಲ ನೀವು ಪತ್ರಕರ್ತರ ಮಿತ್ರರಿದ್ದೀರಿ. ಹಾಗಾಗಿ ಶಿಬಿರ ಒಟ್ಟಿಗೆ ಅರಿವು, ಈ ಎರಡು ಕಾರ್ಯಕ್ರಮವನ್ನು ಜೊತೆಗೆ ಮಾಡುವಂತಹ ಯೋಜನೆಯನ್ನು ನಾವು ಯೋಚನೆ ಮಾಡಿದ್ದೇವೆ. ಹಾಗಾಗಿ ನಾವು ಇದಕ್ಕೆ ಬೇಕಾದ ಎಲ್ಲ ತಯಾರಿ ಪ್ರಯತ್ನವನ್ನು ಮಾಡ್ತೇವೆ. ಆದರೆ ಅದೇ ರೀತಿ ಇದನ್ನು ಎಲ್ಲ ಜನರಿಗೆ ತಲುಪುವ ಹಾಗೆ ಬೇರೆ ಬೇರೆ ಊರಿನಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಬೇರೆ ಬೇರೆ ಊರಿಂದ ಈ ರಕ್ತದಾನಕ್ಕೆ ಶಿಬಿರದಲ್ಲಿ ಭಾಗವಹಿಸಲಿಕ್ಕೆ ಜನರು ಬರುವಂತಹ ಒಂದು ಪ್ರೋತ್ಸಾಹ ನೀಡುವಂತಹ ವರದಿಯನ್ನು ನೀವು ನೀಡಬೇಕು ಅಂತ ಹೇಳಿ ನಾನು ಕೇಳಿಕೊಳ್ತಿದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರಿಗೆ ನಮಸ್ಕಾರ ಮಾಡಿ, ಇದೊಂದು ಅವಿಸ್ಮರಣೀಯ ದಿನ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಯಾಕೆಂದರೆ ಬದುಕು ಕಟ್ಟೋಣ ಬನ್ನಿ ತಂಡ ಎಲ್ಲೆಲ್ಲ ಹೆಜ್ಜೆ ಇಡ್ತಾ ಹೋಗ್ತದೆ, ಅಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡ್ತಾ ಹೋಗ್ತಾರೆ ಅವರು. ಈಗಾಗಲೇ ಮೋಹನ್ ಸರ್ ಅವರು ಹೇಳಿದಾಗೆ ಕೊಳಂಬೆಯ ಪರಿಸರ 5 ವರ್ಷದ ಹಿಂದೆ ಹೇಗಿತ್ತು ನೆರೆ ಬಂದಾಗ, ಈಗ ಹೇಗಾಗಿದೆ, ಸ್ವತಃ ನಮ್ಮ ತಂಡ ಇವತ್ತು ಹೋಗಿ ಅಲ್ಲಿ ನಾವು ವೀಕ್ಷಣೆ ಮಾಡಿ ಬಂದಿದ್ದೇವೆ. ಮಕ್ಕಳಲ್ಲಿ ಒಂದು ಅರಿವು ಕಾರ್ಯಕ್ರಮ ಈಗಾಗಲೇ ಆಗಿದೆ. ಅದರ ಜೊತೆಯಲ್ಲಿ ಇದೇ ಬರುವ ಆಗಸ್ಟ್ 18ನೇ ತಾರೀಕು ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ನಮ್ಮ ಕಾಲೇಜಿನ ಪರವಾಗಿ ನಮ್ಮ NSS ಘಟಕವು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇರುವಂಥದ್ದು ಭಾಳಷ್ಟು ಸಂತೋಷದ ವಿಷಯ. ಸಂತೋಷ ಒಂದು ಪಟ್ಟು ಜಾಸ್ತಿ ಯಾಕೆ ಅಂತ ಕೇಳಿದರೆ, ನಮಗೆ ನಾವು ಈ ವರ್ಷ SDM NSSನ ಸುವರ್ಣ ಸಂಭ್ರಮಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈಗಾಗಲೇ SDM NSSಗೆ 50 ವರ್ಷ ಪೂರೈಸಿದೆ. 52ನೇ ವರ್ಷದಲ್ಲಿದ್ದೀವಿ. ಕಾರಣಾಂತರದಿಂದ 2 ವರ್ಷದ ಹಿಂದೆ ಮಾಡಲಿಕ್ಕಾಗಲಿಲ್ಲ. ಈ ವರ್ಷ ಆ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಸಂಭ್ರಮಾಚರಣೆಯ ಒಂದು ದಿವಸದಲ್ಲಿ ಈ ಒಂದು ಬೃಹತ್ ರಕ್ತದಾನ ಶಿಬಿರ ಎನ್ನುವಂಥದ್ದು ನಮ್ಮ ಮುಕುಟಕ್ಕೆ ಒಂದು ಗರಿ ಇದ್ದ ಹಾಗೆ. ಹಾಗಾಗಿ ನಾವು ನಮ್ಮ ಕಾಲೇಜಿನಲ್ಲಿ NSS ಸ್ವಯಂ ಸೇವಕರ ಜೊತೆಯಲ್ಲಿ ಇಡೀ ಕಾಲೇಜಿನ ವಿದ್ಯಾರ್ಥಿಗಳಲ್ಲಿ ಒಂದು ಅರಿವು ಮೂಡಿಸಿ ಗರಿಷ್ಠ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತೇವೆ. ಸರಿಸುಮಾರು ಒಂದು 200 ಯೂನಿಟಷ್ಟು ಬ್ಲಡ್ಡನ್ನು ನಾವು ನಮ್ಮ NSS ಮತ್ತು ಕಾಲೇಜಿನ ಪರವಾಗಿ ನಾವು ಮಾಡುವಂಥ ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ಮೀಟ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಎಲ್ಲ ಮಾಧ್ಯಮದ ಸ್ನೇಹಿತರು ನೀವೆಲ್ಲರೂ ಕೂಡ ನಮಗೆ ಸಹಕರಿಸಬೇಕು. ಈ ತಾಲೂಕಿನಾದ್ಯಂತ, ಜಿಲ್ಲೆಯಾದ್ಯಂತ
ಈ ರಕ್ತದಾನ ಶಿಬಿರದ ಬಗ್ಗೆ ಇನ್ನಷ್ಟು ವ್ಯಾಪಕ ಪ್ರಚಾರವನ್ನು ಕೊಡ್ತೀರಿ ಅನ್ನುವಂಥದ್ದು ಭರವಸೆಯಿಂದ ಈ ಅವಕಾಶಕ್ಕೆ ನಮಗೆ NSSಗೆ ಬಹಳ ವಿಶೇಷವಾಗಿ ಇಲ್ಲಿಗೆ ಕರೆದು ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾವು ಆಭಾರಿ ಅಂತ ತಿಳಿಸ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ. ನಮಸ್ಕಾರ. ಅಯ್ಯಪ್ಪ ಅದೇ ನಾವು ಉಜಿರೆ STM ಹಾಸ್ಪಿಟ್ಲ್ನ ಮುಖಾಂತರ ಮಾಡೋದು, ಮತ್ತು ಬೇರೆ ಮಂಗಳೂರಿನ ಎರಡು ಬ್ಲಡ್ ಬ್ಯಾಂಕ್ ಬರುತ್ತೆ, KMC ಮತ್ತು KMC ಬ್ಲಡ್ ಬ್ಯಾಂಕ್ ಮತ್ತು ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ಲೇಡಿ ಗೋಶನ್ ಹಾಸ್ಪಿಟಲ್. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕರಿಸುತ್ತಾ, ಬದುಕು ಕಟ್ಟೋಣ ತಂಡ ಹಾಗೂ ಬೆಳ್ತಂಗಡಿ ಪತ್ರಕರ್ತರ ಸಂಘದ ಸಹಯೋಗದಲ್ಲಿ ಕಳೆದ 5 ವರ್ಷಗಳಿಂದ ನಮ್ಮ ನಿರಂತರತೆಯನ್ನು ಕಾಯ್ದುಕೊಂಡು ಬರ್ತಾ ಇದ್ದೇವೆ. ಅನೇಕ ಯೋಜನೆಗಳು ಮತ್ತು ಸಮಾಜಮುಖಿ ಕಾರ್ಯಗಳನ್ನು ನಾವು ಹಮ್ಮಿಕೊಳ್ತಾ ಬರ್ತಾ ಇದ್ದೇವೆ. ಕಳೆದ ಹಿಂದಿನ ಸಾಲಿನಲ್ಲಿ ಬದುಕು ಕಟ್ಟೋಣ ತಂಡ ಸರಿಸುಮಾರು 500 ಯೂನಿಟ್ಗಳಷ್ಟು ರಕ್ತದಾನ ಶಿಬಿರದ ಒಂದು ಯೋಜನೆಯನ್ನು ಹಾಕಿಕೊಂಡಿತ್ತು. ಪ್ರಸಕ್ತ ದಿನಗಳಲ್ಲಿ ಕೊಳಂಬೆಯ ಒಂದು ಸಾಧನೆಯ ಬಳಿಕ ನಾವು 5 ವರ್ಷದ ನಂತರ ಜೊತೆಗೂಡಿ ಈ ಬಾರಿ 500 ಯೂನಿಟ್ಗಳಿಗಿಂತಲೂ ಹೆಚ್ಚು ನಾವು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಬೇಕು ಅಂತ ನಮ್ಮ ನಿರೀಕ್ಷೆ ಇದೆ. ಕಳೆದ ಅನೇಕ ಸಾಲುಗಳಿಂದ ರಕ್ತದಾನ ಶಿಬಿರದ ಬಗ್ಗೆ ಜಾಗೃತಿ ಮೂಡಿಸ್ತಾ ಬರ್ತಾ ಇದ್ದೇವೆ. ಆದರೆ ಕಾಲಕ್ರಮೇಣ ರಕ್ತದ ಕೊರತೆಗಳು ಹಾಗೂ ಅನೇಕ ಆರೋಗ್ಯದ ಸಮಸ್ಯೆಗಳಿಗೆ ತೊಂದರೆ ಆದಾಗ ರಕ್ತಗಳ ಕೊರತೆ ಕಾಡ್ತಾ ಇರ್ತವೆ. ಈ ನಿಟ್ಟಿನಲ್ಲಿ ರಕ್ತದಾನದ ಶಿಬಿರದ ಜೊತೆಗೆ ಸಮಾಜಮುಖಿಯಾಗಿ ಇದೊಂದು ಮಾದರಿ ಕಾರ್ಯ ಆಗಲಿ, ಆರೋಗ್ಯವಂತರು ಎಲ್ಲರೂ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ನಾವು ಮಾಧ್ಯಮ ಹಾಗೆ ಬದುಕು ಕಟ್ಟೋಣ ತಂಡ, ಅದೇ ರೀತಿ SDM NSS ತಂಡ ಸಹಯೋಗದೊಂದಿಗೆ ಈ ಬಾರಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ಮಾಧ್ಯಮ ಮಿತ್ರರ ಸಹಕಾರವನ್ನು ಬಯಸುತ್ತಾ ಎಲ್ಲ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನಿರೀಕ್ಷೆಗಿಂತ ಏನು ಯೋಚನೆ ಮಾಡಿದ್ದೇವೆ ಅದಕ್ಕಿಂತ ಹೆಚ್ಚಿನ ರಕ್ತದಾನ ಶಿಬಿರ ಆಗಲಿ, ಆ ಮೂಲಕ ಬೆಳ್ತಂಗಡಿ ತಾಲೂಕಿನ ಬದುಕು ಕಟ್ಟೋಣ ತಂಡ ಹಾಗೂ ಬೆಳ್ತಂಗಡಿ ಪತ್ರಕರ್ತರ ಸಂಘದಿಂದ ಒಂದು ಅತ್ಯುತ್ತಮ ಕೊಡುಗೆ ಸಮಾಜಕ್ಕೆ ಆಗಲಿ ಅಂತ ಅನ್ನೋ ದೃಷ್ಟಿಯಿಂದ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ರಕ್ತದಾನ ಶಿಬಿರಕ್ಕೆ ಮಾಧ್ಯಮ ಮಿತ್ರರು ಜೊತೆಗೂಡಿ ಈ ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಪೂಜಾ ಕಾವಂದರಿಗೆ ನಮಸ್ಕರಿಸುತ್ತಾ, ಇಂದು ಇಲ್ಲಿ ನಾಡಿದ್ದು ಆಗಸ್ಟ್ 18ರಂದು ನಡೆಯಲಿರುವ ಬೃಹತ್ ರಕ್ತದಾನ ಶಿಬಿರ ಪತ್ರಿಕಾಗೋಷ್ಠಿಯಲ್ಲಿ ನಡೆದಿರುವಂಥ ಬದುಕು ಕಟ್ಟೋಣವನ್ನು ಇದರ ಸಂಚಾಲಕರಾದ ಮೋಹನ್ ಕುಮಾರ್, ರಾಜೇಶ್ ಕುಮಾರ್ ಅವರು ಹಾಗೂ ನಮ್ಮ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಪೂರನ್ ವರ್ಮರಿಗೂ ಧನ್ಯವಾದಗಳು. ಇದೇ ರೀತಿ ಬದುಕು ಕಟ್ಟೋಣ ಬನ್ನಿ ತಂಡದಲ್ಲಿರುವ ಶ್ರೀಧರ್ KV ಹಾಗೂ ನಮ್ಮ ಅವರೇ ಆದ ರೋಟರಿ ಕ್ಲಬ್ಬಿನ ಶ್ರೀಧರ್ KV ಅವರಿಗೂ ಧನ್ಯವಾದಗಳು. ನಾಡಿದ್ದು ನಡೆಯಲಿರುವ ರಕ್ತದಾನ ಶಿಬಿರಕ್ಕೆ ತಮ್ಮ ಅಮೂಲ್ಯವಾದ ಸಹಕಾರವನ್ನು ನೀಡಲಿರುವ SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ರಕ್ತದಾನ ಶಿಬಿರವನ್ನು ನಡೆಸುವಲ್ಲಿ ನಮಗೆ ಸಂಪೂರ್ಣ ಸಹಕಾರ ನೀಡುತ್ತಾರೆ ಎಂದು ಭರವಸೆ ನೀಡಿದ್ದಾರೆ. ಅವರಿಗೂ ಕೂಡ ಒಂದು ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ, SDM ಶಿಕ್ಷಣ ಸಂಸ್ಥೆಗಳು ಹಾಗೂ ಇಲ್ಲಿ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರುವ ಚೈತ್ರೇಶ್ ಅವರಿಗೂ ಅನಂತ ಧನ್ಯವಾದಗಳು. ಇದರೊಂದಿಗೆ NSS ಮಹೇಶ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಹೇಳುತ್ತಾ, ನೆರೆದಿರುವ ಎಲ್ಲ ಪತ್ರಿಕಾ ಮಿತ್ರರು ಹಾಗೂ ಮಾಧ್ಯಮ ಮಿತ್ರರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಧನ್ಯವಾದ ಭಾಷಣವನ್ನು ಮುಗಿಸುತ್ತಿದ್ದೇನೆ. ನಮಸ್ಕಾರ.